ಅಮ್ಮನೇ ಒಪ್ಲಿಲ್ಲ ಅಂದಮೇಲೆ ಅಪ್ಪ ಖಂಡಿತವಾಗ್ಲೂ ಒಪ್ಪಲ್ಲ. ನನಗೆ ಯಾಕೋ ಜೈಲೇ ಗತಿ ಅನಿಸ್ತಿದೆ. ನಾನೇನಾದ್ರೂ ಜೈಲಿಗೆ ಹೋಗ್ಬಾರ್ದು ಅಂತಂದ್ರೆ ಅವ್ರು ಹೇಳ್ದಾಗ ಈ ಮನೇನ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಈ ತಾಂಡವ್ ನಿನ್ ಸ್ಟೂಪಿಡ್ ತರ ಮಾತಾಡಬೇಡ. ನಿಂಗೆ ಏನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ನೋಡು ತಾಂಡವ್, ನಾವ್ ಭಯ ಪಡ್ಬೇಕಾಗಿರೋ ಯಾವ ಅವಶ್ಯಕತೆನೂ ಇಲ್ಲ. ತಾಂಡವ್ ನೋಡು, ನಾವೆಲ್ಲಾ ಕಡೆ ವಿನ್ ಆಗ್ತಾ ಬರ್ತಾ ಇದೀವಿ. ಅದಕ್ಕೆ ಅವ್ರಿಗೆ ಭಯ ಹುಟ್ಟುತ್ತಾ ಇದೆ. ಅದಕ್ಕೆ ಅವ್ರು ಈ ತರ ಎಲ್ಲ ಗಿಮಿಕ್ ಮಾಡ್ತಿದ್ದಾರೆ. ಅವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ರೆ ನಾವ್ ಸರಿಯಾದ ದಾರಿಲಿ ನಡೀತಿದೀವಿ ಅಂತ ಅರ್ಥ. ಸರಿ ದಾರಿನೋ ತಪ್ಪು ದಾರಿನೋ ನನಗೆ ಗೊತ್ತಿಲ್ಲ ಶ್ರೇಷ್ಠ, ಬಟ್ ಇದೇ ನಮ್ಮ ಎಂಡ್ ಆಗ್ಬಿಡತ್ತ ಅಂತ ಭಯ ಆಗ್ತಿದೆ. ಅದೇನೋ ಮಾತಾಡ್ಬೇಕು ಅಂತ ಕರ್ದಿಯಲ್ಲ, ಮಾತಾಡು. ಸುಮ್ಮನೆ ಹಿಂಗ್ ನಿಂತ್ರೆ ನಾನೇನ್ ಅನ್ಕೋಬೇಕು? ಏನಾಯ್ತು? ಅಮ್ಮ ಅಮ್ಮ ಅದು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಮ್ಮ. ನೀನೇ ನನ್ನ ಕಾಪಾಡ್ಬೇಕು. ಅಯ್ಯೋ, ಎಂತೆಂತ ದೊಡ್ಡ ತಪ್ಪು ಮಾಡಿದ್ಯಪ್ಪ ನೀನು. ಇದು ಏನು ಮಹಾ? ಹೇಳು, ಇದು ಹೇಳ್ಬಿಡು ಏನು ಅಂತ. ಅಮ್ಮ ಅದು ಮನೆ ಮಾರ್ಬೇಕು ಅನ್ನೋ ಹುಚ್ಚಿನಲ್ಲಿ ಸುಳ್ಳು ಪೇಪರ್ ಎಲ್ಲ ರೆಡಿ ಮಾಡ್ಬಿಟ್ಟೆ. ಏನೋ ಆಗಿದೆ ನಿನಗೆ? ಆ ಮನೆ ಮಾರಕ್ ಹೊರಟಿದ್ಯಾ? ಏನ್ ಹೇಳ್ಬೇಕು ನಿನಗೆ? ಅಯ್ಯೋ ಅಮ್ಮ, ನನ್ ಪರಿಸ್ಥಿತಿ ಹಾಗಿದೆಯಮ್ಮ. ನನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಪ್ಪು ಮಾಡ್ಬಿಟ್ನಮ್ಮ. ಏನ್ ಮಾಡ್ಲಿ ಹೇಳು? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಫೋರ್ಜರಿ ಮಾಡ್ದೆ. ಇವಾಗ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದೀನಿ. ನೀನೇ ನನ್ನ ಕಾಪಾಡ್ಬೇಕಮ್ಮ. ಅಮ್ಮ ಪ್ಲೀಸ್ ದೊಡ್ಡ ಮನ್ಸ್ ಮಾಡಿ ಅಪ್ಪನ ಹತ್ರ ಸೈನ್ ಹಾಕ್ಸಮ್ಮ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ. ಅಪ್ಪ ಅಮ್ಮನ್ ನೆನಪು ಈಗ ಬಂತಲ್ಲ ನಿನಗೆ? ಇಷ್ಟು ದಿವಸ ಇರ್ಲಿಲ್ಲ ಅಲ್ಲ? ಅಮ್ಮ ಅಮ್ಮ ಪ್ಲೀಸ್ ಆತರ ಎಲ್ಲ ಹೇಳ್ಬೇಡಮ್ಮ. ಅಮ್ಮ ನನಗ್ ಕೋಪ ಇದ್ದಿದ್ದು ಆ ಭಾಗ್ಯನ್ ಮೇಲೆ. ನಿಮ್ ಮೇಲಾಗ್ಲಿ, ಅಪ್ಪನ ಮೇಲಾಗ್ಲಿ ಅಥವಾ ಮಕ್ಳ ಮೇಲೆ ಯಾವತ್ತೂ ಕೋಪ ಇರ್ಲಿಲ್ಲಮ್ಮ. ನಿಮ್ಮೇಲ್ ತುಂಬಾ ಪ್ರೀತಿ ಇತ್ತು, ಇದೆ. ಪ್ಲೀಸ್ ಅಮ್ಮ, ನಿನ್ ಮಗನ್ ಜೀವ ನಿನ್ ಕೈಲಿದೆ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ ಪ್ಲೀಸ್. ಆತರ ಎಲ್ಲ ಮಾತಾಡ್ಬೇಡ ತಾಂಡವ್. ಎಲ್ಲಾರ ಜೀವನಾನು ಹಾಳು ಮಾಡಿರೋ ನೀನು. ಈಗ ನಿನ್ ಜೀವನಾನ ನಾವು ಉಳಿಸ್ಕೊಡ್ಬೇಕಾ? ಇದನ್ನೆಲ್ಲ ನಾನ್ ನಂಬೇಕು. ಅಮ್ಮ ಪ್ಲೀಸ್ ಆತರ ಎಲ್ಲ ಹೇಳ್ಬೇಡಮ್ಮ. ನೀನ್ ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನ್ ಬೀದಿಗೆ ಬರ್ಬೇಕಾಗತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಸಾರಿ. ನೋಡು, ನಾನೇನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀನ? ತಪ್ಪು ಮಾಡಿದೀನಮ್ಮ, ಬಟ್ ಇದನ್ನೆಲ್ಲ ಪ್ಲೀಸ್ ಮನ್ಸಿನಲ್ಲಿ ಇಟ್ಕೋಬೇಡಮ್ಮ. ಅಮ್ಮ ನಿನ್ನ ಹೆತ್ತ ಮಗ ಅಮ್ಮ ನಾನು. ನಾನೇನಾದ್ರೂ ಒದ್ದಾಡ್ದೆ ನೀನ್ ಸಹಿಸ್ಕೊಳಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮ ಅಮ್ಮ ಯಾಕಮ್ಮ ಸುಮ್ನಿದ್ಯಾ? ಅಮ್ಮ ನಿನಗ್ ನನ್ ಮೇಲೆ ನಂಬಿಕೆ ಬರ್ತಿಲ್ವಾ? ಅಮ್ಮ ಅಮ್ಮ ಪ್ಲೀಸ್ ಸಹಾಯ ಮಾಡಮ್ಮ. ಅಮ್ಮ ನಿನ್ ಕಾಲ ಬೀಳ್ತೀನಮ್ಮ. ಅಲ್ಲ, ಈ ತಾಂಡವರು ಇದ್ದಕ್ಕಿದ್ದ ಹಾಗೆ ಬಂದು ಏನೋ ಮಾತಾಡಬೇಕು ಅಂತ ಹೋದ್ರು. ಅದು ಅತ್ತನ್ನೊಬ್ರನ್ನೇ ಕರ್ಕೊಂಡು ಹೋದ್ರು. ಏನ್ ವಿಷಯ ಇರ್ಬೋದು? ತಾಂಡವ್ ಯಾಕೆ ಬಂದ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೋಡಿ, ನೀವು ತುಂಬಾ ಟೆನ್ಷನ್ ಆಗಿದ್ದೀರಾ ಅಂತ ನನಗೆ ಗೊತ್ತು, ಬಟ್ ಅದರ ಅವಶ್ಯಕತೆ ಇಲ್ಲ. ನನಗನ್ಸುತ್ತೆ ಅವನು ಮನೆ ವಿಷಯ ಮಾತಾಡಕ್ ಬಂದಿರ್ತಾನೆ ಅಷ್ಟೆ, ಬೇರೆ ಏನೂ ಇಲ್ಲ. ಗೆಳತಿ, ನಾನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗಲ್ಲ ಅಂದ್ಯಲ್ಲ, ಅವಳಿಗೂ ಅದೇ ಆಗ್ತಾ ಇದೆ. ಅವಳಿಗೂ ಅಷ್ಟೇ.
ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗ್ತಿಲ್ಲ. ಏನಿದು ಭಾಗ್ಯ ಅವರು ನಿಜವಾಗ್ಲೂ ನನ್ನ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇಲ್ಲ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾಮತ್ ಮಾವ ಹೇಳಿದ್ದನ್ನ ಇವ್ರ ಹತ್ರ ಈಗಲೂ ಹೇಳಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅವ್ರನ್ನ ನೋಡೋದಕ್ಕೆ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ಇವ್ರೇನಾದ್ರೂ ತಪ್ಪು ತಿಳ್ಕೊಂಡ್ಬಿಟ್ರೆ? ಆದಿಯವ್ರೆ, ಅದು ತಿಂಡಿ ಮಾಡಿದ್ರಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು. ಹಬ್ಬ, ಫೈನಲಿ ಈಗ್ಲಾದ್ರೂ ಹೇಳಿದ್ರಲ್ಲ. ಎಲ್ರಿಗೂ ನಾಲ್ಗೆ ಟೇಸ್ಟ್ ಹೇಳಿದ್ರೆ ನಿಮ್ಗೆ ಜಠರ ಟೇಸ್ಟ್ ಹೇಳುತ್ತಾ ಅಂತ. ಅಯ್ಯೋ, ಹಾಗಲ್ಲ, ನಾನು ಬೇರೆ ಏನೋ ಯೋಚನೆಲಿದ್ದೆ. ಏನ್ ಯೋಚನೆ? ಎಲ್ಲ ಓಕೆನಾ? ಏನಾದ್ರು ಸಮಸ್ಯೆನಾ? ಏನ್ ಯೋಚನೆ ಅಂತ ಹೇಳಿ. ನಿಮ್ದೇ ಯೋಚನೆ. ಅಯ್ಯೋ ದೇವ್ರೆ, ಮಾವ ಫೋನ್ ಮಾಡ್ತಿದ್ದಾರೆ. ಏನ್ ಮಾತಾಡ್ದೆ ಅಂತ ಕೇಳಿದ್ರೆ ಏನ್ ಹೇಳಿ ನಾನು? ಹಲೋ ಮಾವ. ಏನಮ್ಮ ಭಾಗ್ಯ, ನಾನು ಹೇಳಿದ ವಿಷಯ ಆದಿ ಹತ್ರ ಮಾತಾಡ್ದ? ಏನಂದ ಅವನು? ಮಾವ, ಇಲ್ಲ ಮಾವ, ಇನ್ನೂ ಹೇಳಲಿಲ್ಲ. ಇನ್ನೂ ಹೇಳಿಲ್ವಾ? ಮತ್ತ್ಯಾಕೆ ಅವನು ಬಾಲ ಸುತ್ತಿರೋ ಬೆಕ್ಕಿನ ತರ ಅಡ್ಡಾಡ್ತಿದ್ದಾನೆ? ಮನೆಯಲ್ಲಿ ಕೂತ್ಕೋತಾ ಇಲ್ಲಮ್ಮ, ಒಬ್ಬೊಬ್ಬನೇ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಹೌದಾ ಮಾವ? ಮಾವ, ಬಹುಶಃ ಅವ್ರಿಗೆ ನಾನು ಈ ವಿಷಯನ ಅವ್ರ ಹತ್ರ ಮಾತಾಡ್ತೀನಿ ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಏನೂ ಹೇಳಲಿಲ್ಲ ಕೇಳಲಿಲ್ಲ ಮಾವ, ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರು. ಓ ಹೌದಾ? ನೀನು ಹೇಳಿದ್ದಾಗೋ ಸಾಧ್ಯತೆ ತುಂಬಾ ಇದೆಯಮ್ಮ. ಇಂಥ ವಿಷಯದಲ್ಲೆಲ್ಲ ತುಂಬಾ ಬುದ್ಧಿವಂತ ಅವನು. ನಾವೇನು ಹೇಳಬೇಕು ಅಂತ ಇರ್ತೀವೋ ಅದನ್ನು ಮೊದಲೇ ಊಹಿಸ್ಕೊಂಡ್ಬಿಟ್ಟಿರ್ತಾನೆ. ನೋಡು ಭಾಗ್ಯ, ಅದೇನಾದ್ರೂ ಸರಿ, ಈ ವಿಷಯನ ನೀನು ಅವನ ಹತ್ರ ಮಾತಾಡ್ಲೇಬೇಕಮ್ಮ. ಹಾ ಮಾವ, ಆದ್ರೆ ಅವ್ರ ಹತ್ರ ಈ ವಿಷಯನ ಹೇಗೆ ಮಾತಾಡ್ಲಿ, ಹೇಗೆ ಶುರು ಮಾಡ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಮಾವ. ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಯಾವುದೇ ಕಾರಣಕ್ಕೂ ಭಯ ಪಟ್ಕೋಬೇಡ ಫ್ರೆಂಡು. ನಾನು ಅವತ್ತು ಏನ್ ಹೇಳ್ದೆ ನೆನ್ಪಿಸ್ಕೊ. ಈ ಭಯದ ಸೇತುವೆ ದಾಟಿದ್ರೆ ಮುಂದೆ ಒಳ್ಳೆ ಜೀವನ ಸಿಗತ್ತೆ ಅಂತ ಹೇಳಿದೀನಿ ತಾನೆ. ನೋಡಮ್ಮ ಭಾಗ್ಯ, ನಮ್ಮೆಲ್ಲರೂ ನೆಮ್ಮದಿ ನಿನ್ ಕೈಲಿದೆಯಮ್ಮ. ಸರಿ ಮಾವ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿನಮ್ಮ. ಬೇಕಾದಾಗ್ಲಿ, ಇವತ್ತು ನೀನು ಅವಳ ಹತ್ರ ಹೇಳಲೇಬೇಕು. ನೀನು ಮೊದಲು ತಯಾರಾಗಿ ಬೇಗ ಬಾ. ಅವಳು ತಯಾರಾಗೋದಕ್ಕೆ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ಅಲ್ಲ, ಭಾಗ್ಯ ಅವ್ರು ಕೇಳಿದ್ರೆ ನಾನು ಏನ್ ಹೇಳೋದು? ಒಂದ್ ಕೆಲಸ ಮಾಡೋಣ. ದೊಡ್ಡ ಕ್ಲಿಂಟು ದೊಡ್ಡ ಕಂಪನಿಯಿಂದ ಕ್ಯಾಟ್ರಿಂಗ್ ಬಂದಿದೆ, ಅದರದ್ದು ಮೀಟಿಂಗ್ ಅಂತ ಹೇಳೋಣ ಅಷ್ಟೇ. ಸರಿನಾ? ಅಯ್ಯ ಸರಿನಾ ತಪ್ಪ ನಿನ್ನನ್ನು ಕೇಳ್ತಾ ಇದ್ದೀನಿ. ನೋಡು, ನೀನ್ ಸುಮ್ಮನೆ ತಯಾರಾಗಿ ಬೇಗ ಬಾ ಅಷ್ಟೇ. ತಾಂಡವ್ ಪ್ಲೀಸ್ ಹೀಗಿರ್ಬೇಡ.
ಜಾಸ್ತಿ ಯೋಚನೆ ಮಾಡ್ಬೇಡ, ಅದನ್ನ ಬಿಟ್ಟು ಊಟ ಮಾಡು. ಶ್ರೇಷ್ಠ, ಅದು ಹಾಗಲ್ಲ. ತಾಂಡವ್ ಏನು ಹೇಳೋದ್ ಬರ್ಬೇಡ. ಕೋಪ ಬೇಜಾರು ಎಲ್ರಿಗೂ ಇರದೆ, ಅದನ್ನ ಊಟದ ಮೇಲೆ ಯಾಕೆ ತೋರಿಸ್ತಿದ್ಯಾ? ಮೊದ್ಲು ಊಟ ಮಾಡು, ಮಿಕ್ಕಿದ ಆಮೇಲೆ ಮಾತಾಡೋಣ. ತಗೋ. ಇವಾಗ ಹೇಳು, ಏನಾಯ್ತು ನಿನ್ಗೆ? ಶ್ರೇಷ್ಠ, ನನ್ಗಂತೂ ಬೇರೆ ಯಾವ ಆಪ್ಷನ್ ಕಾಣಿಸ್ತಾನೆ ಇಲ್ಲ. ಅಮ್ಮಂಗೆ ಹೇಗೆ ಕನ್ವಿನ್ಸ್ ಮಾಡ್ಬೇಕು ನನಗಂತೂ ಗೊತ್ತಿಲ್ಲ. ಅಮ್ಮನೇ ಒಪ್ಲಿಲ್ಲ ಅಂದ್ಮೇಲೆ ಅಪ್ಪ ಖಂಡಿತವಾಗ್ಲೂ ಒಪ್ಪಲ್ಲ. ನನಗೆ ಯಾಕೋ ಜೈಲೇ ಗತಿ ಅನಿಸ್ತಿದೆ. ನಾನೇನಾದ್ರೂ ಜೈಲಿಗೆ ಹೋಗ್ಬಾರ್ದು ಅಂತಂದ್ರೆ ಅವ್ರು ಹೇಳ್ದಾಗ ಈ ಮನೇನ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಏ ತಾಂಡವ್, ನಿನ್ ಸ್ಟೂಪಿಡ್ ತರ ಮಾತಾಡಬೇಡ. ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ನೋಡು ತಾಂಡವ್, ನಾವ್ ಭಯ ಪಡ್ಬೇಕಾಗಿರೋ ಯಾವ ಅವಶ್ಯಕತೆನೂ ಇಲ್ಲ. ತಾಂಡವ್ ನೋಡು, ನಾವೆಲ್ಲಾ ಕಡೆ ವಿನ್ ಆಗ್ತಾ ಬರ್ತಾ ಇದೀವಿ, ಅದಕ್ಕೆ ಅವ್ರಿಗೆ ಭಯ ಹುಟ್ಟುತ್ತಾ ಇದೆ. ಅದಕ್ಕೆ ಅವ್ರು ಈ ತರ ಎಲ್ಲ ಗಿಮಿಕ್ ಮಾಡ್ತಿದ್ದಾರೆ. ಅವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ರೆ ನಾವ್ ಸರಿಯಾದ ದಾರಿಲಿ ನಡೀತಿದೀವಿ ಅಂತ ಅರ್ಥ. ಸರಿ ದಾರಿನೋ ತಪ್ಪು ದಾರಿನೋ ನನಗೆ ಗೊತ್ತಿಲ್ಲ ಶ್ರೇಷ್ಠ, ಬಟ್ ಇದೇ ನಮ್ಮ ಎಂಡ್ ಆಗ್ಬಿಡತ್ತಾ ಅಂತ ಭಯ ಆಗ್ತಿದೆ. ಏ ತಾಂಡವ್, ಕೆನ್ ಯು ಸ್ಟಾಪ್ ಇಟ್? ಜೈಲು ಜೈಲು ಅಂತ ಯಾಕೆ ಬರೀ ನೆಗೆಟಿವ್ ಆಗೇ ಮಾತಾಡ್ತಿದ್ಯೋ? ಮೊದ್ಲು ಹಾಗೆ ಹೇಳೋದನ್ನ ನಿಲ್ಸು. ಏ ತಾಂಡವ್, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನ್ ಮೊದ್ಲು ಊಟ ಮಾಡು, ನಾನು ಆಮೇಲೆ ಹೇಳ್ತೀನಿ.